ಬಹುಶಃ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ತವ್ಯ ಪಥವನ್ನು ತಲುಪ್ತಾ ಇದ್ದಾರೆ. ಅವರ ಕಾನ್ವಾಯನ್ನು ಗಮನಿಸ್ತಾ ಇದ್ದೀರಿ. ಅವರನ್ನು ಸ್ವಾಗತ ಮಾಡಲಿಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಸೊ ಆ ಎಲ್ಲ ವಿಜುವಲ್ಸನ್ನು ನೀವು ನಿಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ನವದೆಹಲಿಯ ಕರ್ತವ್ಯ ಪಥದತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾನ್ವಾಯ್ ಬರ್ತಾ ಇದೆ. ಈಗ ಅವರನ್ನು ಸುಸ್ವಾಗತವನ್ನು ಮಾಡ್ತಿದ್ದಾರೆ, ಜೊತೆಗೆ ಅವರನ್ನು ಬರಮಾಡಿಕೊಳ್ತಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಒಂದು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈಗ ಪ್ರಧಾನಿಗಳು ಬಂದ ನಂತರ ರಾಷ್ಟ್ರಪತಿಯವರ ಆಗಮನವಾಗುತ್ತೆ. ಅದಾದ ನಂತರ ಯುರೋಪಿಯನ್ ಯೂನಿಯನ್ನ ಮುಖ್ಯ ಅತಿಥಿಗಳು ಆಗಮಿಸಿ ಈಗ ಅವರು ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷೆ ಹಾಗೂ ಅಧ್ಯಕ್ಷ ಇಬ್ಬರನ್ನು ಕೂಡ ಬರಮಾಡಿಕೊಂಡು ನಂತರ ಕಾರ್ಯಕ್ರಮಕ್ಕೆ ಒಂದು ಭವ್ಯವಾದಂಥ ಚಾಲನೆ ಸಿಗುತ್ತೆ. ಈಗ ಗಮನಿಸ್ತಾ ಇದ್ದೀರಿ, ವಾರ್ ಮೆಮೋರಿಯಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಈಗ ಆಗಮಿಸಿದ್ದಾರೆ. ಸೊ ಅವರನ್ನು ಆತ್ಮೀಯವಾಗಿ ಸ್ವಾಗತ ಕೋರಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇಲ್ಲಿ ಹೂಗುಚ್ಚವನ್ನು ಇರಿಸಿ ದೇಶಕ್ಕೆ ಬಲಿದಾನವನ್ನು ನೀಡಿದಂಥ ಅಥವಾ ಆ ಬಲಿದಾನವನ್ನು ಸ್ಮರಿಸಿ ಹುತಾತ್ಮರಾದಂಥ ವೀರ ಯೋಧರಿಗೆ ನಮನವನ್ನು ಸಲ್ಲಿಸಿ ನಂತರ ಇಲ್ಲಿಂದ ಕರ್ತವ್ಯ ಪಥಕ್ಕೆ ಅವರು ಮರಳುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ವಾರ್ ಮೆಮೋರಿಯಲ್ಗೆ ಈಗ ಪ್ರಧಾನಿಗಳು ಆಗಮಿಸಿ ನಂತರ ಹೂಗುಚ್ಚವನ್ನು ಇರಿಸಿ ಗೌರವ ನಮನವನ್ನು ಸಲ್ಲಿಸಿದ ನಂತರ ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮ ಏನಿದೆ, ಗಣರಾಜ್ಯೋತ್ಸವ ಕಾರ್ಯಕ್ರಮ ಒಂದು ರೀತಿಯಾಗಿ ಚಾಲನೆ ಸಿಕ್ಕಂತೆ ಆಗುತ್ತೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೂಸೇನೆ, ನೌಕಾಸೇನೆ, ವಾಯುಸೇನೆ, ಅದರ ಜೊತೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇವರೆಲ್ಲರೂ ಕೂಡ ಸಾಥ್ ನೀಡ್ತಾ ಇದ್ದಾರೆ. ವಾರ್ ಮೆಮೋರಿಯಲ್ಗೆ ತೆರಳಿದ ನಂತರ ಅಲ್ಲಿ ಹೂಗುಚ್ಚವನ್ನು ಇರಿಸಿ ನಂತರ ಅಲ್ಲಿಂದ ಅವರು ವಾಪಸ್ ಆಗ್ತಾರೆ ಕರ್ತವ್ಯ ಪಥಕ್ಕೆ. ಅವರು ಬಂದ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಲ್ಲಿ ಆಗಮಿಸ್ತಾರೆ. ನಂತರ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಂತಾಗುತ್ತೆ. ಈಗ ಗಮನಿಸ್ತಿರುವಂಥ ವಿಜುವಲ್ಸ್ ವಾರ್ ಮೆಮೋರಿಯಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈಗ ಬರ್ತಿರುವಂಥದ್ದು. ಅಲ್ಲಿ ತಮ್ಮ ನಮನವನ್ನು ಸಲ್ಲಿಸಲಿಕ್ಕೆ ಅವರು ಮುಂದಾಗ್ತಿರುವಂಥದ್ದು. And that will be followed by 2 minutes of silence. Silence, solemn, still, tranquil. While a billion hearts beat, some now lie still, as gratitude, homage and honor call the silence, simply saying it all.
ಮೌನಾಚರಣೆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆಗೆ ಸೇನಾ ಮುಖ್ಯಸ್ಥರು ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತೆತ್ತಂಥ ವೀರ ಯೋಧರನ್ನು ಸ್ಮರಿಸ್ತಾ, ಅವರ ಬಲಿದಾನವನ್ನು ಸ್ಮರಿಸ್ತಾ ಗೌರವಪೂರ್ವಕ ನಮನಗಳನ್ನು ಈಗ ಸಲ್ಲಿಸ್ತಾ ಇದ್ದಾರೆ. ರಾಷ್ಟ್ರೀಯ ಯುದ್ಧ ಸ್ಮಾರಕ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೂಗುಚ್ಛವನ್ನು ಇರಿಸಿ ಈಗ ನಮನ ಸಲ್ಲಿಸ್ತಿದ್ದಾರೆ. ಇವರಾದ ನಂತರ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಹೂಗುಚ್ಛವನ್ನು ಇರಿಸಿ ಅವರು ತಮ್ಮ ನಮನವನ್ನು ಸಲ್ಲಿಸ್ತಾರೆ. ಸೊ ಇದು ಒಂದು ಭಾಗವಾದರೆ ಗಣರಾಜ್ಯೋತ್ಸವದ ಸಂಭ್ರಮ ನಿಜವಾಗ್ಲೂ ಇರುವಂಥದ್ದು ನವದೆಹಲಿಯ ಕರ್ತವ್ಯ ಪಥದಲ್ಲಿ. ಸೊ ಅಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಂದ ನಂತರ ನಡೆಯುವಂಥ ಅದ್ಧೂರಿ ಪರೇಡ್ ಏನಿದೆ ಅದಕ್ಕಾಗಿ ಇಡೀ ದೇಶವೇ ಕಾಯ್ತಾ ಇದೆ. ಪ್ರತಿ ವರ್ಷವೂ ಈ ಕೌತುಕ ಜನವರಿ 26ನೇ ತಾರೀಕು ಮನೆ ಮಾಡುತ್ತೆ. ಈ ವರ್ಷ ಕೂಡ ಅಂಥದ್ದೇ ಒಂದು ಎಕ್ಸೈಟ್ಮೆಂಟ್ ಇದೆ. दो मिनट की मौन क्षमा। मान का, सम्मान का, श्रद्धा का बार बार नमन। मन के भाव भावनाओं के बादल से बन जाते हैं। देश के हर पर्व पर, हर गर्व पर ये वीर शहीद सदा याद आते हैं। राष्ट्रीय समर स्मारक पर माननीय प्रधानमंत्री द्वारा अमर शहीदों को श्रद्धांजलि अर्पित की गई। भावुक कर देने वाला गौरवपूर्ण पल। याद बहुत आते हैं वो, हमेशा याद रहेगा उन वीरों का बलिदान। कैसे शब्दों में बांधें त्याग तुम्हारा, कैसे भावों के समंदर को समेटें हम जब देखते हैं नाम तुम्हारा। तुम मुझसे परिचित न थे, मैं भी तुमसे मिला न था। तुमने जीवन दे दिया मेरे लिए, रहूं मैं सुरक्षित हरदम और मेरे जैसे सब रहे सुरक्षित ये देश हमारा। मेरा तुम्हारा रिश्ता है अटूट, हमारी मातृभूमि एक है। तुम्हारा कर्म उत्कृष्ट है, तुम्हारा बलिदान श्रेष्ठ है। The wreath-laying ceremony here at the National War Memorial, a poignant and moving one. The Prime Minister now making his way towards the digital signature book. Time, they say, is a great leveler. It gives as much as it takes away, but paradoxically leaves so much behind. Memories, heroes and history. Moments like today relive, recount and recognize the past and its contribution to our today in the most time-honored way of recognizing and celebrating our heroes, their sacrifice. Words of reverence, words of gratitude, powerful feelings that can fill our hearts with something that is far bigger than us. And today we bow our heads in respect but stand tall with pride, knowing that we belong to a country where throughout history brave men and women have always answered the call to fight for freedom. डिजिटल पुस्तिका में विचार दर्ज हो गए हैं।
परंतु हृदय के हर भाव को शब्दों में कैसे पिरोया जाए। इन वीर सपूतों के त्याग को सलाम लिखा जाए, उनके नाम लिखा जाए, हर पैगाम लिखा जाए। माननीय प्रधानमंत्री अमर शहीदों को श्रद्धांजलि अर्पित करने के बाद अब प्रस्थान कर रहे हैं। They lived to serve and served to save. As the Prime Minister leaves the National War Memorial after the wreath-laying ceremony and moves towards the saluting base at Rajpath, he carries with him the gratitude of the nation for those who protected this country and a deeper responsibility to lead the nation towards a future that is equitable and secure for all. The focus of cows will now move to the saluting base, where after the arrival of the President of India, Kartavya Path will echo with a medley of sounds, clip-clop of hooves on the tarmac, martial music, crisp crunch of marching boots, the mechanized rumble of military machine, and beautiful folk music. माननीय प्रधानमंत्री श्री नरेंद्र मोदी देश के ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ